ಅದರಲ್ಲಿ ಏನಿತ್ತು, ಒಂದು ಮಗುವಿಗೆ 1 ಸ್ಕ್ವೇರ್ ಮೀಟರ್ ಸ್ಥಳ ಅಷ್ಟನ್ನು ಮಾತ್ರ ಇಟ್ಟು ನೀವು ಸ್ಕೂಲ್ ನಡೆಸ್ಬೋದು. 30 ಮಕ್ಕಳಿದ್ರೆ 30 ಮಕ್ಕಳಿದ್ರೆ ಒಂದು ಕೊಠಡಿ, ಆ ಕೊಠಡಿಯಲ್ಲಿ ಎಲ್ಲ ಮಕ್ಕಳಿಗೂ 1 ಸ್ಕ್ವೇರ್ ಮೀಟರ್ ಆ ಥರ ಜಾಗ ಬೇಕು. ಇದಿಷ್ಟೇ ನಮಗಿದ್ದು 3 ವರ್ಷದ್ದು ನಮ್ಮ ಲೀಸ್ಟ್ ಅಷ್ಟ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಬೇಸಿಕ್ ಎಲ್ಲ ಇರಬೇಕು ಸರ್. ಈಗ ಅದು ನಮಗೆ ಇದ್ದಿದ್ದು 2000 ಇದರಲ್ಲಿ ಆ್ಯಕ್ಚುಲಾಗಿ ನಾನು ಕೊಟ್ಟಿರೋದ್ರಲ್ಲಿ ಇದೆ 2016 ಆ ನಿಯಮ ಇತ್ತು. ಅದಕ್ಕೆ ಮುಂಚೆ 2006 we were exempted. All the preschools were exempted, but in 2016 we got registered. Now we come under the this one Department of Education ಗೆ ಬರ್ತೀವಿ ನಾವು. ಈಗ ಅದರಿಂದ ನಮ್ಗೆ ಹೆರಾಸ್ ಆಗ್ತಿರೋದು. ಇದರಲ್ಲಿ ಮೇನ್ ಏನಂದ್ರೆ ನಮಗೆ ಬಂದಿರೋ ಪ್ರಾಬ್ಲಮ್ಸ್ 4 ಕಗ್ಗಟ್ಟು ಆಗೋದೇ ಇಲ್ಲ. 2000 ಸ್ಕ್ವೇರ್ ಕೊಟ್ಟು ಎಲ್ಲಿಂದ ತರೋದು? 20 ಸ್ಕ್ವೇರ್ ಮನೆ, 20 ಸ್ಕ್ವೇರ್ ನಿಮೇಶನ ನಮಗೆ ಅಷ್ಟೊಂದು ತಗೊಂಡು ಬಾಡಿಗೆ ತಗೊಂಡು ಮಾಡೋ ತಾಕತ್ತಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ 30 ವರ್ಷಕ್ಕೆ ಯಾರು ಇಟ್ಸ್ಕೊಡಲ್ಲ ಸರ್ ಹೇಳಿ. ಮತ್ತೆ ಇನ್ನೂ ಒಂದು ಏನಿದೆ ಅಂತಂದ್ರೆ ಒನ್ ಮೋರ್ ಥಿಂಗ್ ಈಸ್ ಲ್ಯಾಂಡ್ ಕನ್ವರ್ಷನ್ ಅಂತ ಕೇಳ್ತಾರೆ. ಅಂದ್ರೆ DC ಲ್ಯಾಂಡ್ ಕನ್ವರ್ಷನ್ ಫಾರ್ ಎಜುಕೇಶನಲ್ ಪರ್ಪಸ್. ನಾವು ಎಜುಕೇಶನ್ ಪರ್ಪಸ್ಗೇನೆ DC ಲ್ಯಾಂಡ್ ಕನ್ವರ್ಷನ್ ಮಾಡಿ ಯಾರು ಮನೆ ಕಟ್ಕೊಡ್ತಾರೆ ನಮಗೆ? ಇದು ಸಾಧ್ಯನಾ? ಇದು ಸಾಧ್ಯನೇ ಇದ್ದದ್ದು. ಆಮೇಲೆ ಈಗ ನಮಗೆ 20-30 ಮಕ್ಕಳು ಇಟ್ಕೊಡ್ತೀವಿ. ಒಂದು LKG ನಡೆಸೋದ್ರಲ್ಲಿ LKG 10 ಜನ ಇರ್ತಾರೆ. ಆ LKGಗೆ 18x20 ಅಂದರೆ 3.5 ಚದರ ರೂಮ್ ಇರಬೇಕಂತೆ. 3.5 ಚದರ ರೂಮ್ ಮನೇನ 2 ರೂಮ್ ಇರೋ ಮನೆ ಯಾರು ಕಟ್ಟಿರ್ತಾರೆ? ನಮ್ಗೆ ಯಾರು ಕೊಡ್ತಾರೆ? ನಮಗೆ ಬಾಡಿಗೆ ಕೊಡ್ತಾರೆ. ಅಂತ ಬಾಡಿಗೆ ಕೊಡೋಕ್ಕಾದ್ರೂ ನಮಗೂ ಬೇಕಲ್ವ? 2 ಲಕ್ಷ 3 ಲಕ್ಷ ಕೊಟ್ಟು ನಾವು ಮಾಡೋದು ಸಾಧ್ಯನೂ ಇಲ್ಲ. ಅವ್ರಿಗೆ ಅಷ್ಟೊಂದೆಲ್ಲ ನೋಡಿ ನಾವು ಮಾಡೋದು ಸಾಧ್ಯ. ದಿಸ್ ಇಸ್ ದ ಮೇನ್ ನಮ್ಗೆ ಇರೋ ಇಷ್ಟೇ ಇದೆ ಸರ್. ಈಗ ಬೆಂಗಳೂರಲ್ಲಿ ಒಟ್ಟಾರೆ ಎಷ್ಟು ಸ್ಕೂಲ್ಗಳಿದೆ? ಮೇಡಮ್ ಇಲ್ಲಿ ಸರ್ಕ್ಯುಲರ್ ಕೊಟ್ಟಿದ್ದೀವಿ. ಹಳೆ ಕಂಡೀಷನ್ಗಳು ಅಮ್ಮ ಈಗ ಹೊಸದು ಸರಿ ಸರ್. ಈಗ ನಿಮ್ಮ ಮುಂದಿನ ನಡೆ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಅವ್ರ ಮುಂದೆ ನಿಂತ್ಕೊಂಡು ದಯವಿಟ್ಟು ಒಂದು ಏನಾರು ರೀತಿ ನಮಗೆ ಮಾಡಿಕೊಡಿ ಅನ್ನೋದು. ಎರಡನೇ, ಇನ್ನೂ ಯಾರಿಗೂ ಮನವಿ ಕೊಟ್ಟಿಲ್ವಾ? ಕೊಟ್ಟಾಗಿದೆ. ಯಾರು ಕೊಟ್ಟಿದ್ದೀರಾ? ಕಮಿಷನರ್ ಆಗಿದೆ, ಎಜುಕೇಶನ್ ಮಿನಿಸ್ಟರ್ ಆಗಿದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದೆ. ನಿಮ್ಗೆ ಏನಿದೆ ರಿಪ್ಲೈ ಬಂದಿದೆ? ಎಜುಕೇಶನ್ ಮಿನಿಸ್ಟರ್ ಮೀಟ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಕೋಆರ್ಡಿನೇಟ್ ಮಾಡಿ ಅಂದರು. ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ 3ನೇ ಮೀಟಿಂಗ್ ಆಗಿದೆ. ಏನು ಸರ್ ರಿಪ್ಲೈ ಬಂತು ನಿಮಗೆ? ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕಮಿಷನರ್ ಕರಿತೀನಿ, ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ. ಯಾವಾಗ ನೆಕ್ಸ್ಟ್ ಮೀಟಿಂಗ್? ಇವಾಗ 27ನೇ ತಾರೀಕು ಫೈನಲ್ ಹೇಳಿದ್ದಾರೆ. ಅದ್ರ ಮಧ್ಯೆ ಕಮಿಷನರ್ ಚೇಂಜ್ ಆದ್ರು ಸರ್. ಈಗ 27ನೇ ತಾರೀಕು ಅವರು ಒಪ್ಪಲ್ಲ, ನಾವೇ ಕ್ಲೋಸ್ ಮಾಡಿಬಿಟ್ಟು ಯಾಕೆ ಪೇರೆಂಟ್ ಗಳಿಗೆ ಏನಾದ್ರು ಮಾಡಿ. ಯಾಕೆ ನಿಮ್ಗೆ ಲೀಗಲ್ ಒಂದು ಚಾನ್ಸ್ ಇದೆ ಅಲ್ವಾ? ಅಂದ್ರೆ ಒಂದು ಫೈಲ್ ಮಾಡಿ ಇದಕ್ಕೆ ಸ್ಟೇ ತಂದು ಹಾಕ್ಲೇಬೇಕಾಗುತ್ತೆ. ಇಲ್ಲ ಧರಣ ಪ್ರೊಟೆಸ್ಟ್ ಸ್ಕೂಲ್ಗಳು ಕ್ಲೋಸ್ ಮಾಡಿ ಪೇರೆಂಟ್ಗಳಿಗೆ ತೊಂದರೆ ಕೊಟ್ಟು ಪೇರೆಂಟ್ಗಳು ಹೋಗ್ಬಿಟ್ಟು ಗವರ್ಮೆಂಟ್ ಕೇಳಬೇಕಾಗತ್ತೆ. ನಮ್ಗೆ ಕಷ್ಟ ಆಗ್ತಿದೆ, ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ. ತಪ್ಪದು.